ಕೊಡೋ ಸಲುವಾಗಿ ಸತತ ಹೋರಾಟ ಮಾಡಿದವರು. ಮತ್ತು ನಮ್ಮ ವಾಲ್ಮೀಕಿ ಅವ್ರದ್ದು ಹೇಳೋ ಅವಶ್ಯಕತೆ ಇಲ್ಲ, ಅವರ ಒಂದು ರಾಮಾಯಣ ಒಂದು ದೊಡ್ಡ ಸಾಕ್ಷಿ ಅದ. ಹೀಗಾಗಿ ಇವ್ರಿಗೆಲ್ಲ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇವ್ರು ಮೂರು ಜನರ ಬಗ್ಗೆ ವಿವರಣೆ ಮಾಡೋಕ್ಕಿಂತಲೂ ಅವ್ರ ಬದುಕವನ್ನು ನಮಗೆ ವಿವರಣೆ ಕೊಡುವಂಥದ್ದು ಅದ. ಹೀಗಾಗಿ ಈ ನೆಲೆಯಲ್ಲೇ ನಮಗೆ ಒಂದು ಮಠ ತೆಗೆದಕ್ಕೆ ಚಿತ್ರದುರ್ಗದಲ್ಲಿ ದೊಡ್ಡ ಜಾಗನೂ ಕೊಡ್ರಿ, ಒಂದು ಮಠಕ್ಕೆ ಒಂದು 10 ಕೋಟಿ ರೂಪಾಯಿ ಕೊಡೋದು ಡಿಮಾಂಡ್ ಇಟ್ಟಿದ್ದಾರೆ. ಅದು ವಿಚಾರ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೀಗಾಗಿ ಇದೊಂದು ರೀತಿಯಿಂದ ಈ ಮೇಲ್ವರ್ಣೀಯ ಜನ್ಯ ಜಾತಿಗಳ ಮಠಗಳಿಗೆ ಒಂದು ಸ್ಪರ್ಧೆ ಆಗ್ಬೋದಾಯಿತು, ಪ್ರತಿಸ್ಪರ್ಧೆ ಆಗ್ಬೋದಾ ಅಂತ. ಯಾಕಂದ್ರೆ ಅವರು ಧರ್ಮವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಇವರು ಧರ್ಮ ಹಿಡ್ಕೊಂಡು ಹೊರಟಿದ್ದಾರೆ. ಇಲ್ಲೇ ಧರ್ಮ ಏನಾಗ್ಯದಪ್ಪ ಅಂದ್ರೆ ಜಾತಿಯಾಗಿ ಕನ್ವರ್ಟ್ ಆಗ್ಲಿಕ್ಕತ್ತದ. ಅಲ್ಲೇ ಜಾತಿಗಳು ಧರ್ಮವಾಗಿ ಕನ್ವರ್ಟ್ ಆಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಏನು ಗೊತ್ತಿಲ್ಲ, ಬಟ್ ಯಾರು ಗೆಲ್ಲಬಹುದು, ಯಾರಾದರೂ ಸೋಲ್ಬೋದು, ಏನೂ ಇರಲಿ. ಅದು ಮುಖ್ಯ. ದಲಿತ ಗುರುಕುಲ ಒಂದಿತ್ತಂದ್ರೆ ಬಿದ್ದ ಸಮುದಾಯದ ಯುವಕರಿಗೆ ಒಳ್ಳೆಯ ವಿಚಾರವನ್ನು ಕಲಿಸೋದಕ್ಕೆ, ಅದರಲ್ಲೂ ಈಗ ಹೇಳಿದ್ದೆ ನಿಮಗೆ, ಅಂಬೇಡ್ಕರ್ ಮತ್ತು ಕನಕದಾಸರು, ವಾಲ್ಮೀಕಿ, ನಾರಾಯಣಗುರು, ಜ್ಯೋತಿಬಾ ಫುಲೆ ಇವರೆಲ್ಲರ ವಿಚಾರಗಳನ್ನ ತಿಳ್ಕೊಳ್ಳೋಂಥ ಅವಕಾಶ ಸಿಗ್ತದೆ. ಆ ನೆಲೆಯಲ್ಲಿ ಅವರು ಒಂದು ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋದ್ರಿಂದಾಗೆ ಆ ಧರ್ಮ ಮಾನವೀಯ ಧರ್ಮ ಆಗ್ಬೋದು, ದಯವೇ ಧರ್ಮ ಆಗ್ಬೋದು, ಅಥವಾ ಇದೊಂದು ಅದ್ಭುತವಾದ ಹೊಸ ಕ್ರಿಯೇಷನ್ ಆಗ್ಬೋದು. ಈ ದಿಶೆಯಲ್ಲೇ ಸಿದ್ದರಾಮಯ್ಯರು ಇಡ್ತಿರುವಂಥ ಹೆಜ್ಜೆ ಸ್ವಾಗತಾರ್ಹ ಅಂತ ಮಾತು ಹೇಳಬೇಕಾಗಿದೆ. ಬಟ್ ಶುರುವರೆ ಆಗಲಿ ನೋಡೋಣ ಅನ್ನುವಂಥ ಮಾತು. ಆದಷ್ಟು ಇನ್ನೊಂದು ಮಾತು ನಾವು ನೆನಪಿಸ್ಬೇಕಾಗಿದೆ, ಇವು ಸಹಿತ ಮಠಗಳಾಗಿರ್ಬೋದು, ಗುರುಕುಲ ಆಗಿರ್ಬೋದು, ಸಂಪ್ರದಾಯವಾದಿಗಳಿಗೆ ಬಗ್ಗದಂಗೆ ಅದನ್ನು ವಿಚಾರಗಳು ಹೇಳುವಂಥದ್ದು ಆಗಲಿ, ವಿಚಾರಗಳು ಹೊರಗೆ ಬರಲಿ, ಸಮಾನತೆ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಆಶ್ವಾಸನೆಂತೂ ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತ ಮತ್ತೆ ಒತ್ತಾಯ ಮಾಡ್ತಾ, ನನಗೆ ಅನಿಸಿದ ಕೆಲವು ಮಾತುಗಳು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.